ಡೇ 2 ಆಫ್ ಮೈ ಫಸ್ಟ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಈ ವೀಕ್ ನೈಟ್ ಶಿಫ್ಟು ವರ್ಕ್ ಮುಗಿಸ್ಕೊಂಡು ರೂಮ್ ಬಂದೆ. ನಮ್ಮ ಲೈಫಲ್ಲಿ ಸ್ಕಿನ್ ಕೇರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ವರ್ಕ್ ಮುಗಿಸಿ ಬರುವಾಗ ಟಿಫನ್ಗೆ ದೋಸೆ ತಿನ್ಕೊಂಡ್ಬಂದಿದ್ದೆ. ನಾನು ಸೆಕೆಂಡ್ ಮೀಲ್ಗೆ 50 ಗ್ರಾಮ್ ಓಟ್ಸು ಬಾದಾಮ್ ವಿತ್ ವಾಟರ್ನ ತೊಗೊಂಡೆ. ನಾನು ಪರ್ ಡೇ 6 ಮೀಲ್ನ ಕನ್ಸ್ಯೂಮ್ ಮಾಡಬೇಕು. ಬಟ್ ಈ ನೈಟ್ ಶಿಫ್ಟಿಂದ ಓನ್ಲಿ 5 ಮೀಲ್ಸ್ ಅಷ್ಟೇ ಇಂಟೇಕ್ ಮಾಡೋಕ್ಕಾಗ್ತಾ ಇರೋದು. ಎಗ್ಸ್ನೆಲ್ಲ ಬಾಕ್ಸ್ ಹಾಕ್ಕೊಂಡು ಜಿಮ್ ಹೋಗ್ಬೇಕನ್ನೋಷ್ಟರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಜಿಮ್ ಬಂದೆ. ಒಂದು ಸ್ಕೂಪ್ ಮಸಾಲ ಬ್ಲಾಸ್ಟ್ ಕ್ರೇಟಿನ ತೊಗೊಂಡು ಇವತ್ತಿನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ನೈಟ್ ಶಿಫ್ಟ್ ಮಾಡಿ ಮೊದಲೇ ಎನರ್ಜಿ ಲೋ ಇದೆ, ಅದರಲ್ಲಿ ಇವತ್ತು ಲೆಗ್ ವರ್ಕೌಟ್ ಬೇರೆ. ವರ್ಕೌಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬ್ರೋ, ತುಂಬ ಕಷ್ಟ ಆಗ್ತಿತ್ತು. ಎಲ್ಲರೂ ಈ ಮೂಮೆಂಟಲ್ಲೇ ಗಿವ್ ಅಪ್ ಮಾಡೋದು, ಬಟ್ ಯಾವತ್ತೂ ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ವರ್ಕ್ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ವರ್ಕೌಟ್ ಕಂಪ್ಲೀಟ್ ಮಾಡಲೇಬೇಕಂತ ಡಿಸೈಡ್ ಮಾಡಿದೆ. ಲೆಗ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಕಂಡೀಷನ್ ಚೆಕ್ ಮಾಡಿಕೊಂಡೆ. ತುಂಬ ಹೊಟ್ಟೆ ಹಸು ಆಗ್ತಾ ಇತ್ತು, ಅದಕ್ಕೆ ಸ್ವಲ್ಪ ಎಗ್ಸ್ ಎಲ್ಲ ತಿಂದ್ಕೊಂಡು ಶೋಲ್ಡರ್ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಲೆಗ್ಗೆ 5 ವೇರಿಯೇಷನ್ ಆ್ಯಂಡ್ ಶೋಲ್ಡರ್ಗೆ 4 ವೇರಿಯೇಷನ್ ಮಾಡಿಕೊಂಡು ಲಾಸ್ಟಲ್ಲಿ ಆ್ಯಪ್ಸ್ ಮಾಡಿ ಬರುವಾಗ ಫ್ರೂಟ್ಸ್ ತೊಗೊಂಡು ಮನೆಗೆ ಬಂದೆ. ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಸ್ಕೂಪ್ ಮಸಾಲ ಬ್ಲಾಸ್ಟ್ ವೇ ಪ್ರೋಟೀನ್ ವಿತ್ ಕೋಲ್ಡ್ ವಾಟರ್ ತೊಗೊಂಡು ಆ್ಯಂಡ್ ನನ್ನ ಲಾಸ್ಟ್ ಮೀಲ್ಗೆ 100 ಗ್ರಾಮ್ ರೈಸ್, 120 ಗ್ರಾಮ್ ಚಿಕನ್ ಆ್ಯಂಡ್ ವೆಜಿಟೇಬಲ್ ಫ್ರೂಟ್ಸ್ ತೊಗೊಂಡು ಡೇನ ಎಂಡ್ ಮಾಡಿದೆ. ಬಾಯ್ ಬಾಯ್, ಮತ್ತೆ ಸಿಗೋಣ.